ಓಕೆ, ಜಾಬ್ ಪ್ರಿಪರೇಷನ್ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದೆ. ಸೊ ಈ ವಿಡಿಯೋ ಅದ್ರದ್ದು ಕಂಟಿನ್ಯೂಟಿ ಇರುತ್ತೆ. ನೀವು ಯಾವುದೇ ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ ಸೊ CV ಹೇಗೆ ಪ್ರಿಪೇರ್ ಆಗಿರಬೇಕು, ಅದೇ ರೀತಿ ಇನ್ನೂ ಒಂದು ಎಲಿಮೆಂಟ್ ಇದೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ, ಅದೇ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ. ಸೊ ಇದು ತುಂಬಾ ಜನಕ್ಕೆ ಗೊತ್ತೇ ಇರಲ್ಲ. ಸೊ ನೀವು CV ಕಳಿಸ್ಕೊಡಿ ಅಂತ ಹೇಳಿದಾಗ ಒಂದು ಇಮೇಲ್ ಐಡಿಂದ ಅಥವಾ ವಾಟ್ಸ್ಆಪ್ ಅಲ್ಲೋ ಫಾರ್ವರ್ಡ್ ಮಾಡ್ತೀರಾ, ಅದು ಕೂಡ ನಮ್ಗೆ ತಪ್ಪು. ಆಕ್ಚುಲಿ ಆತರ ಎಲ್ಲ ಕಳಿಸಬಾರ್ದು. ಸೊ ನೀವು CV ಜೊತೆಗೆ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಕೂಡ ಅಟ್ಯಾಚ್ ಮಾಡಬೇಕು. ಸೊ ಹಾಗಾದ್ರೆ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಅಂದ್ರೆ ಏನು? ಸೊ ಈಗ ನೀವು ಒಬ್ರು ಸಿವಿಲ್ ಸ್ಟೂಡೆಂಟ್ ಆಗಿದ್ದು, ಸೊ ನೀವು ಕಾಲೇಜಲ್ಲಿ ಮಾಡಿರೋ ದಿ ಬೆಸ್ಟ್ ಪ್ರಾಜೆಕ್ಟ್, ಇನ್ ಡೀಟೇಲ್ ಪ್ರಾಜೆಕ್ಟ್ ನ ಸೊ ಒಂದು ಡಾಕ್ಯುಮೆಂಟೇಶನ್ ಮಾಡೋದನ್ನ ಪೋರ್ಟ್ಫೋಲಿಯೋ ಅಂತ ಕರಿತೀವಿ. ಲೈಕ್ ಒಂದು 3 BHK ಮನೆ ನೀವು ಏನಾದ್ರು ಡಿಸೈನಿಂಗ್ ನ ಮಾಡಿದ್ರೆ, ಅದ್ರದ್ದು ಫರ್ನಿಚರ್ ಲೇಔಟ್ ಇರ್ಬೋದು, ಎಲೆಕ್ಟ್ರಿಕಲ್ ಲೇಔಟ್ ಇರ್ಬೋದು, ಸೀಲಿಂಗ್ ಲೇಔಟ್ ಇರ್ಬೋದು, ಇಂಟೀರಿಯರ್ಸ್ ಇರ್ಬೋದು, ಎಕ್ಸ್ಟೀರಿಯರ್ಸ್ ಇರ್ಬೋದು, ಲ್ಯಾಂಡ್ಸ್ಕೇಪಿಂಗ್ ಇರ್ಬೋದು. ಸೊ ಹೌ ಮಚ್ ಡೀಟೇಲ್ ಯು ಆರ್ ಡನ್ ದ ಇನ್ಸೈಟಿಂಗ್ ಆಫ್ ದಟ್ ಪ್ರಾಜೆಕ್ಟ್, ಅದನ್ನ ನಾವು ಒಂದು ಪ್ರಾಜೆಕ್ಟ್ ಡಾಕ್ಯುಮೆಂಟೇಶನ್ಸ್ ನ ಮಾಡ್ಬೇಕಾಗತ್ತೆ. ಸೊ MS ವರ್ಡ್ ಅಲ್ಲಿ ಕೂಡ ನಾವು ಪೋರ್ಟ್ಫೋಲಿಯೋ ಡಿಸೈನಿಂಗ್ ನ ಮಾಡ್ಬೋದು, ಬಟ್ ಪ್ರಿಫರಬಲಿ ನಾವು ಯೂಸ್ ಮಾಡೋದು ಫೋಟೋಶಾಪ್ ಸಾಫ್ಟ್ವೇರ್. ಅಲ್ಲಿ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ನೀವು ಬಿಲ್ಡ್ ಅಪ್ ಮಾಡಿದ್ರೆ ತುಂಬಾ ಮೋರ್ ಪ್ರೊಫೆಷನಲ್ ಆಗಿರುತ್ತೆ. ಸೊ ನೀವು ಯಾವುದೇ ಕಂಪನಿಗೆ CV ಕಳಿಸೋದ್ರ ಜೊತೆಗೆ ನೀವು ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಕೂಡ ಅಟ್ಯಾಚ್ ಮಾಡಿರ್ಬೇಕು. ಸೊ ಆಗ HR CV ಮತ್ತೆ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋ ಎರಡೂ ನೋಡಿದಾಗ ಸೊ ನಿಮ್ಗೆ ಸಾಫ್ಟ್ವೇರ್ ಅಲ್ಲಿ ಎಷ್ಟು ಪ್ರೊಫಿಷಿಯನ್ಸಿ ಇದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋತಾರೆ. ಯಾಕೆನ್ನೋದಾದ್ರೆ ಪ್ರಾಜೆಕ್ಟ್ ಪೋರ್ಟ್ಫೋಲಿಯೋದಲ್ಲಿ ನೀವು ಯಾವ್ದು ಬೆಸ್ಟ್ ಪ್ರಾಜೆಕ್ಟ್ ನ ಮಾಡಿರ್ತೀರಾ, ಮಾಡಲಿಂಗ್ ಮಾಡಿರ್ತೀರಾ, 2D ಡಿಸೈನಿಂಗ್ ಮಾಡಿರ್ತೀರಾ, ರೆಂಡರಿಂಗ್ ಮಾಡಿರ್ತೀರಾ, ಆ ರೆಂಡರಿಂಗ್ ಪ್ರಿವ್ಯೂನ ಅವರೇ ಚೆಕ್ ಮಾಡ್ತಾರೆ. ಸೊ 100 ಜನ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಿದ್ರೆ ಆ 100 ಜನದಲ್ಲಿ ಓಕೆ, ಸೊ ನೀವು ಪ್ರಾಬಬ್ಲಿ ಟಾಪ್ ಮೋಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿರ್ತೀರಾ. ಓಕೆ, ಸೊ ನೆಕ್ಸ್ಟ್ ಅಪ್ಡೇಟ್ ಬೇಕು ಅನ್ನೋದಾದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ, ನಿಮ್ಗೆ ನೆಕ್ಸ್ಟ್ ಕ್ಲಿಪ್ ಬರುತ್ತೆ.